ನಮ್ಮ ರಾಜ್ಯದ ಪ್ರಜೆಗಳು ಸೌಖ್ಯವೇ? ಹೌದು ಪ್ರಭುಗಳೇ. ಕುಳಿತುಕೊಳ್ಳಿ. ಇಂದೇನಾದರೂ ಹೊಸ ಸಮಾಚಾರವಿದೆ? ಹೌದು ಪ್ರಭುಗಳೇ, ಸಂಗೀತ ಕಚೇರಿಯಿಂದ ಸಂಗೀತಗಾರರು ನಮ್ಮ ಆಸ್ಥಾನಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕರೆದುಕೊಂಡು ಬರಬಹುದೇ? ಸಂಗೀತವೆಂದರೆ ನನಗೆ ಪಂಚಪ್ರಾಣವೆಂದು ಗೊತ್ತಿಲ್ಲವೇ ಸೇನಾಧಿಪತಿಗಳೇ? ಕರೆದುಕೊಂಡು ಬನ್ನಿ. ಮಾನಪ್ರಭುಗಳಿಗೆ ಪ್ರಣಾಮಗಳು. ನಿಮ್ಮ ಸಂಗೀತ ಕಚೇರಿಯನ್ನು ಶುರು ಮಾಡಿ. ಸರಿ ಗ ಮ ಪ ದ ನಿ ಸ, ಸರಿ ಗ ಮ ಪ ದ ನಿ ಸ, ಸರಿ ಗ ಮ ಪ ದ ನಿ ಸ, ಸರಿ ಗ ಮ ಪ ದ ನಿ ಸ. ಪ್ರಭುಗಳು, ನಾನು ನಿನ್ನ ಹೊರಡಬಹುದೇ? ಸಂಗೀತ ಕಚೇರಿಯನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಕ್ಕೆ ತೆಗೊಳ್ಳಿ. ಧನ್ಯವಾದ. ಸಂಗೀತ ವಿದ್ವಾಂಸರು ಸಂಗೀತ ಕಚೇರಿಯನ್ನು ಚೆನ್ನಾಗಿ ನಡೆಸಿಕೊಟ್ಟರಲ್ಲವೇ? ಹೌದು ಪ್ರಭುಗಳೇ. ನಮ್ಮ ರಾಜ್ಯದ ಪ್ರಜೆಗಳು ಸಂಗೀತದಲ್ಲಿ ಮಾತಾಡಿದರೆ ಹೇಗೆ ಇರುತ್ತದೆ? ಚೆನ್ನಾಗಿರುತ್ತೆ ಪ್ರಭುಗಳೇ. ಸೇನಾಧಿಪತಿಗಳೇ, ಮಂತ್ರಿಗಳೇ, ಇನ್ನೇನು ಯೋಚಿಸಿದ್ದೀರಿ? ಹೋಗಿ ಡಂಗುರ ಬಾರಿಸಿ. ಅಪ್ಪಣೆಯಂತೆ ಆಗಲಿ ಪ್ರಭುಗಳೇ. ಪ್ರಭುಗಳು ಸಂಗೀತದಲ್ಲಿ ಮಾತನಾಡಬೇಕೆಂಬ ಮಹಾರಾಜರ ಆಜ್ಞೆಯಾಗಿದೆ. ಹೋಗಿ ಡಂಗುರನ್ನು ಬಾರಿಸಿ. ಕೇಳ್ರಪ್ಪ, ಕೇಳ್ರಿ, ಕೇಳ್ರಪ್ಪ, ಕೇಳ್ರಿ. ಇಂದಿನಿಂದ ನಮ್ಮ ರಾಜ್ಯದ ಪ್ರಜೆಗಳು ಸಂಗೀತದಲ್ಲಿ ಮಾತನಾಡಬೇಕೆಂದು ಮಹಾರಾಜರ ಆಜ್ಞೆಯಾಗಿದೆ. ಆಜ್ಞೆ ತಪ್ಪಿದರೆ ಭಾರಿ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತದೆ. ಕೇಳ್ರಪ್ಪ, ಕೇಳ್ರಿ, ಕೇಳ್ರಪ್ಪ, ಕೇಳ್ರಿ. ಇಂದಿನಿಂದ ನಮ್ಮ ರಾಜ್ಯದ ಪ್ರಜೆಗಳು ಸಂಗೀತದಲ್ಲಿ ಮಾತನಾಡಬೇಕೆಂದು ಮಹಾರಾಜರ ಆಜ್ಞೆಯಾಗಿದೆ. ಮಹಾರಾಜರ ಆಜ್ಞೆ ತಪ್ಪಿದರೆ ಭಾರಿ ದಂಡ ವಿಧಿಸಲಾಗುತ್ತದೆ. ಕೇಳ್ರಪ್ಪ, ಕೇಳ್ರಿ, ಕೇಳ್ರಪ್ಪ, ಕೇಳ್ರಿ. ರಂಗಣ್ಣ, ರಂಗಣ್ಣ, ಮಂಗಣ್ಣ, ಮಂಗಣ್ಣ, ಊಟ ಐತೆ ರಂಗಣ್ಣ. ಆಯ್ತು ಮಂಗಣ್ಣ, ನಿಮ್ದಾಯ್ತು ಮಂಗಣ್ಣ. ನಮ್ಮ ಮನೆಯಿಂದ ನಮ್ಮ ಹೆಂಡತಿ ಮನೆಯಿಂದ ಹೊದ್ದು ಹೊರಗೆ ಓಡಿಸಿದ್ದಾಳೇನ? ಮತ್ತೆ ನಾಳೆ ಭೇಟಿಯೋಣ. ಪ್ರಭುಗಳೇ, ಪ್ರಭುಗಳೇ, ಏನಾಯ್ತು? ನಿಮ್ಮ ಕುದುರೆ ಮನೆ ಮೇಲೆ ಬೆಂಕಿ 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 ಬಿದ್ದಿದೆ. ಏನು, ನಮ್ಮ ಕುದುರೆ ಮನೆ ಮೇಲೆ ಬೆಂಕಿ ಬಿದ್ದಿದ್ದು ನಿಮಗೆ ಇಷ್ಟೊಂದು ಸಂಗೀತ ಉಂಟು ಮಾಡುತ್ತಿದೆ? ನಾನು ಈ ವಿಷಯ ಕಂಡು ಬಹಳ ದುಃಖಿತನಾಗಿದ್ದೇನೆ. ಇಂದಿನಿಂದ ನಮ್ಮ ರಾಜರ ಪ್ರಜೆಗಳು ಅಳುತ್ತಾ ಅಳುತ್ತಾ ಮಾತಾಡಬೇಕೆಂದು ಆಜ್ಞೆ ನೀಡುತ್ತೇನೆ. ಅಪ್ಪಣೆಯಂತೆ ಆಗಲಿ ಪ್ರಭುಗಳೇ. ಪ್ರಭುಗಳು ಇಂದಿನಿಂದ ಅಳುತ್ತಾ ಮಾತನಾಡಬೇಕೆಂಬ ಮಹಾರಾಜರ ಆಜ್ಞೆಯಾಗಿದೆ. ಹೋಗಿ ಡಂಗುರ ಬಾರಿಸಿ. ಕೇಳ್ರಪ್ಪ, ಕೇಳ್ರಿ, ಕೇಳ್ರಪ್ಪ, ಕೇಳ್ರಿ. ಇಂದಿನಿಂದ ನಮ್ಮ ರಾಜ್ಯದ ಪ್ರಜೆಗಳು ಅಳುತ್ತಾ ಮಾತನಾಡಬೇಕೆಂದು ಮಹಾರಾಜರ ಆಜ್ಞೆಯಾಗಿದೆ. ಆಜ್ಞೆ ತಪ್ಪಿದರೆ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತದೆ. ಕೇಳ್ರಪ್ಪ, ಕೇಳ್ರಿ, ಕೇಳ್ರಪ್ಪ, ಕೇಳ್ರಿ. ಇಂದಿನಿಂದ ನಮ್ಮ ರಾಜ್ಯದ ಪ್ರಜೆಗಳು ಅಳುತ್ತಾ ಮಾತನಾಡಬೇಕೆಂದು ಮಹಾರಾಜರ ಆಜ್ಞೆಯಾಗಿದೆ. ಆಜ್ಞೆ ತಪ್ಪಿದರೆ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತದೆ. ಕೇಳ್ರಪ್ಪ, ಕೇಳ್ರಿ, ಕೇಳ್ರಪ್ಪ, ಕೇಳ್ರಿ. ರಂಗನ, ರಂಗನ, ಮಂಗನ, ಮಂಗನ, ಊಟ ಆಯ್ತಾ? ಆಯ್ತು ರಂಗಣ್ಣ, ನಿಮ್ದು ಆಯ್ತಾ? ಇಲ್ಲಣ್ಣ. ಯಾಕೆನ? ನಾನು ಮೇಕಪ್ ಸೆಟ್ ತಂದಿಲ್ಲಣ್ಣ, ಅದಕ್ಕೆ ನಾನು ಆಯ್ತು ಬಡ್ದು ಮನ್ಯಾಂದ ಹೊರಗೆ ಹಾಕ್ಯಾಳಣ್ಣ. ಆಯ್ತಣ್ಣ, ನಾಳೆ ಭೇಟಿ ಆಗೋಣ. ಪ್ರಭುಗಳೇ, ಪ್ರಭುಗಳೇ, ಏನಾಯ್ತು? ನಿಮಗೆ ಇಂದು ಒಂದು ಶುಭ ಸಮಾಚಾರವಿದೆ. ಏನದು? ನಿಮಗೆ 10 ವರ್ಷ ಆದ ಮೇಲೆ ಒಬ್ಬ ಪುತ್ರ ಜನಿಸಿದ್ದಾನೆ. ಏನು, ನನಗೆ ಪುತ್ರ ಜನಿಸಿದ್ದು ನಿಮಗೆ ಇಷ್ಟೊಂದು ದುಃಖ ಉಂಟು ಮಾಡುತ್ತಿದೆ? ನಾನು ಈ ವಿಷಯ ಕಂಡು ಬಹಳ ಸಂತೋಷವಾಗಿದೆ.
ಇಂದಿನಿಂದ ನಮ್ಮ ರಾಜರ ಪ್ರಜೆಗಳು ನಗುತ್ತಾ ನಗುತ್ತಾ ಮಾತಾಡಬೇಕೆಂದು ಆಜ್ಞೆ ನೀಡುತ್ತೇನೆ. ಅಪ್ಪಣೆಯಂತೆ ಆಗಲಿ ಪ್ರಭುಗಳೇ. ಪ್ರಭುಗಳು ಇಂದಿನಿಂದ ನಗುತ್ತಾ ಮಾತನಾಡಬೇಕೆಂಬ ಮಹಾರಾಜರ ಆಜ್ಞೆಯಾಗಿದೆ. ಹೋಗಿ ಡಂಗುರ ಬಾರಿಸಿ. ಕೇಳ್ರಪ್ಪ, ಕೇಳ್ರಿ, ಕೇಳ್ರಪ್ಪ, ಕೇಳ್ರಿ. ಇಂದಿನಿಂದ ನಮ್ಮ ರಾಜ್ಯದ ಪ್ರಜೆಗಳು ನಗುತ್ತಾ ಮಾತನಾಡಬೇಕೆಂದು ಮಹಾರಾಜರ ಆಜ್ಞೆ ಆಗಿದೆ. ಆಜ್ಞೆ ತಪ್ಪಿದರೆ ಭಾರಿ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತದೆ. ಕೇಳ್ರಪ್ಪ, ಕೇಳ್ರಿ, ಕೇಳ್ರಪ್ಪ, ಕೇಳ್ರಿ. ಇಂದಿನಿಂದ ನಮ್ಮ ರಾಜ್ಯದ ಪ್ರಜೆಗಳು ನಗುತ್ತಾ ಮಾತನಾಡಬೇಕೆಂದು ಮಹಾರಾಜರ ಆಜ್ಞೆ ಆಗಿದೆ. ಆಜ್ಞೆ ತಪ್ಪಿದರೆ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತದೆ. ಕೇಳ್ರಪ್ಪ, ಕೇಳ್ರಿ. ರಂಗಣ್ಣ ಮಂಗಣ್ಣ ಊಟ ಐತೇನಣ್ಣ? ಊಟ ಆಯ್ತು ಮಂಗಣ್ಣ, ನಿಮ್ದಾಯ್ತಾ? ನನ್ನ ಹ್ಯಾಂಡ್ ಇವತ್ತು ಊಟ ಕೊಟ್ಟಿಲ್ಲಣ್ಣ. ಏಕೆ ಅಣ್ಣ? ಇವತ್ತು ನಾ ಬಾಂಡೆ ತಿಕ್ಕಿಲ್ಲಣ್ಣ, ಅದಕ್ಕೆ ನನ್ನ ಹ್ಯಾಂಡ್ ಊಟ ಕೊಟ್ಟಿಲ್ಲಣ್ಣ. ಮತ್ತೆ ನಾಳೆ ಸಿಗೋಣ ಅಣ್ಣ. ಪ್ರಭುಗಳೇ, ಏನಾಯ್ತು? ನಿಮ್ಮ ಮಾತುಶ್ರೀ ನಿಮ್ಮ ಮಾತುಶ್ರೀ ಅವರು ತೀರ್ಕೊಂಡಿದ್ದಾರೆ. ಏನು, ನಮ್ಮ ಮಾತುಶ್ರೀ ಅವರು ತೀರಿ ಹೋಗಿದ್ದು ನಿಮಗೆ ಇಷ್ಟೊಂದು ಸಂತೋಷ ಉಂಟು ಮಾಡುತ್ತಿದೆ? ನಾನು ಈ ವಿಷಯ ಕಂಡು ಬಹಳ ದುಃಖಿತನಾಗಿದ್ದೇನೆ. ಪ್ರಭುಗಳೇ, ಇದನ್ನು ನೀವೇ ಹರಡಿಸಿದ್ದೀರಲ್ಲವೇ? ಹೌದು, ನಂದೇ ತಪ್ಪಾಯಿತು. ಆ ಸಂಗೀತ ವಿದ್ವಾಂಸ ಬಂದ ದಿನ ನಮ್ಮ ರಾಜ್ಯ ಅಲ್ಲೋಲ ಕಲ್ಲೋಲವಾಗಿ ಹೋಯಿತು. ಇಂದಿನಿಂದ ನಮ್ಮ ರಾಜ ಪ್ರಜೆಗಳು ಮೊದಲಿನಂತೆ ಮಾತಾಡಬೇಕೆಂದು ಆಜ್ಞೆ ನೀಡುತ್ತೇನೆ. ಅಪ್ಪಣೆಯಂತೆ ಆಗಲಿ ಪ್ರಭು.